ಕುಂದಗೋಳ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವ್ಯತ್ಯಯ ಕುರಿತು ಇಂದು ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಆಗಮಿಸಿದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರ ಜಗದೀಶ್ ಪಾಟೀಲ್ ಹಾಗೂ ತಾಲೂಕು ಸಹಾಯಕ ಅಭಿಯಂತರರಾದ ಉಮೇಶ್ ಕೆಪಿ, ಸಹಾಯಕ ಅಭಿಯಂತರ ಎಐ ನಾಯ್ಕರ್ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಂತೆ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಕಂಗೆಟ್ಟ ಗ್ರಾಮಸ್ಥರು ಜಿಲ್ಲಾ ಮುಖ್ಯ ಅಭಿಯಂತರರಾದ ಜಗದೀಶ್ ಪಾಟೀಲ್ ತಾಲೂಕು ಅಧಿಕಾರಿಗಳಿಗೆ ತೀವ್ರ ಸಮಸ್ಯೆಗಳ ಗಮನ ಹರಿಸಿದ್ರು. ಶಿರೂರು ಸಮಸ್ಯೆಗೆ ಸ್ಪಂದಿಸುವ ಅಧಿಕಾರಿಗಳಿಗೆ ಘೇರಾವು ಹಾಕಿದ್ರು. 1 ಗಂಟೆಗಳ ಕಾಲ ಶಿರೂರು ಗ್ರಾಮ ಪಂಚಾಯಿತಿಯಲ್ಲಿ ಮಾತಿನ ಚಕಮಕಿಗೆ ಕಕ್ಕಾಬಿಕ್ಕಿಯಾದ ಅಧಿಕಾರಿಗಳು ನಿರಂತರ 3 ಗಂಟೆಗಳ ಕಾಲ ಕುಡಿಯುವ ನೀರಿನ ಸಮಸ್ಯೆಗೆ ಕೊನೆಗೂ ಪರಿಹಾರವನ್ನ ನೀಡಿ ಸಮಸ್ಯೆಯಲ್ಲಿ ಗ್ರಾಮಸ್ಥರಿಗೆ ನಲ್ಲಿ ನೀರು ತರುವಂತೆ ಮಾಡಿದ್ದಾರೆ. ಮುಂದೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಅವ್ರಪ್ಪ ಇನ್ನೊಬ್ರು ಅಕ್ಕಾರ ಬರೀ ಇದನ್ನ ಕೆಲಸ ಯಾವ ಚೆಕ್ ಮಾಡಕ್ ಕೊಡ್ತಾರೆ ಇವ್ರು ರೊಕ್ಕ ಕೊಡ್ತಾರಲ್ಲ ಕಂಡಕ್ಟರ್ಗೆ ಏನ್ ಮಾಡ್ತಾರೆ ಇವ್ರು ಇದನ್ನ ಹೇಳಿ ಇವ್ರ ಅಧಿಕಾರ ಎದಕ್ ತಗೊಂಡಾರದನ್ನ ಕುಂದಗೋಳ ತಾಲೂಕಿನ ಶಿರೂರು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ವ್ಯತ್ಯಯ ಕುರಿತು ಇಂದು ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಆಗಮಿಸಿದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಭಿಯಂತರ ಜಗದೀಶ್ ಪಾಟೀಲ್ ಹಾಗೂ ತಾಲೂಕು ಸಹಾಯಕ ಅಭಿಯಂತರರಾದ ಉಮೇಶ್ ಕೆಪಿ, ಸಹಾಯಕ ಅಭಿಯಂತರ ಎಐ ನಾಯ್ಕರ್ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಂತೆ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಕಂಗೆಟ್ಟ ಗ್ರಾಮಸ್ಥರು ಜಿಲ್ಲಾ ಮುಖ್ಯ ಅಭಿಯಂತರರಾದ ಜಗದೀಶ್ ಪಾಟೀಲ್ ತಾಲೂಕು ಅಧಿಕಾರಿಗಳಿಗೆ ತೀವ್ರ ಸಮಸ್ಯೆಗಳ ಗಮನ ಹರಿಸಿದ್ರು. ಶಿರೂರು ಸಮಸ್ಯೆಗೆ ಸ್ಪಂದಿಸುವ ಅಧಿಕಾರಿಗಳಿಗೆ ಘೇರಾವು ಹಾಕಿದ್ರು. 1 ಗಂಟೆಗಳ ಕಾಲ ಶಿರೂರು ಗ್ರಾಮ ಪಂಚಾಯಿತಿಯಲ್ಲಿ ಮಾತಿನ ಚಕಮಕಿಗೆ ಕಕ್ಕಾಬಿಕ್ಕಿಯಾದ ಅಧಿಕಾರಿಗಳು ನಿರಂತರ 3 ಗಂಟೆಗಳ ಕಾಲ ಕುಡಿಯುವ ನೀರಿನ ಸಮಸ್ಯೆಗೆ ಕೊನೆಗೂ ಪರಿಹಾರವನ್ನ ನೀಡಿ ಸಮಸ್ಯೆಯಲ್ಲಿ ಗ್ರಾಮಸ್ಥರಿಗೆ ನಲ್ಲಿ ನೀರು ತರುವಂತೆ ಮಾಡಿದ್ದಾರೆ. ಮುಂದೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ. ಅವ್ರಪ್ಪ ಇನ್ನೊಬ್ರು ಅಕ್ಕಾರ ಬರೀ ಇದನ್ನ ಕೆಲಸ ಯಾವ ಚೆಕ್ ಮಾಡಕ್ ಕೊಡ್ತಾರೆ ಇವ್ರು ರೊಕ್ಕ ಕೊಡ್ತಾರಲ್ಲ ಕಂಡಕ್ಟರ್ಗೆ ಏನ್ ಮಾಡ್ತಾರೆ ಇವ್ರು ಇದನ್ನ ಹೇಳಿ ಇವ್ರ ಅಧಿಕಾರ ಎದಕ್ ತಗೊಂಡಾರದನ್ನ ಹಂಗ ಹೋದ್ರೆ ನೀವು ಡಿ ಸಿ ಮೀಟಿಂಗ್ ಆ ಮೀಟಿಂಗ್ ಅಂದ್ರೆ ನಿಮ್ಮ ಇಬ್ರು ಆಫೀಸ್